ನನ್ನ ಮಗ ಬರ್ತೀನಿ ಅಂತ ಹೇಳಿದ್ದ ಇಟ್ಟತ್ತಾದ್ರೂ ಬರ್ಲಿಲ್ವಲ್ಲ. ಏನ್ ಮಾಡ್ಕೊಂಡೇವನೋ ಏನೋ. ಏನೇ ಸಾಕಮ್ಮ, ಎಲ್ಲಿಗೆ ಹೋಗ್ತೀಯ ಇತ್ತ? ಏನು ಇಲ್ಲ ಕಣೆ ರೇಣುಕಮ್ಮ, ನನ್ನ ಮಗ ಕೆಲ್ಸಕ್ಕೆ ಹೋದವನು ಇವತ್ತು ಯಾಕೋ ಬರ್ಲಿಲ್ಲ, ಏಟತ್ತಾಯ್ತು. ಅದಕ್ಕೆ ಯಾಕೆ ಬರ್ಲಿಲ್ಲ ಅಂತ ನೋಡ್ತಾ ಇದ್ದೆ. ಹೌದಾ, ನಿನ್ ಮಗ ಅಲ್ಲೆಲ್ಲೋ ಎಲ್ಲ ಕೆಲಸದಾಗಿದ್ದೀನ ಅಂತ ಹೇಳ್ತಿದ್ದೆ. ಮಗ ಸೊಸೆನೂ ಇದಾರೆ. ಏನ್ ಮಾಡೋದು, ಆ ಮಗಳಿಗೆ ತವ್ರ ಮನೆ ಬಿಟ್ಟು ಬರಕ್ ಇಷ್ಟ ಇಲ್ಲಂತೆ. ಅವಳ ಮಗಳಿಗೆ ಅಲ್ಲ, ನನ್ನ ಮಗನ ಹೆಂಡತಿಗೆ, ನನ್ನ ಸೊಸೆಗೆ, ಇವನಿಗೆ ಇಲ್ಲಿಗೆ ಬರಕ್ ಇಷ್ಟ. ಅದಕ್ಕೇನೆ ಇಬ್ರು ಜಗಳ ಆಡ್ಕೊಂಡು ಏನು ಡೈವರ್ಸ್ ಪವರ್ಸ್ ಕೊಡ್ತೀನಿ ಅಂತನ ಹೇಳಿ ಕೈ ಬಿಟ್ಟು ಅದೇ ಹೋಗ್ಯವಳಂತೆ. ಅದಕ್ಕೆ ನನ್ನ ಮಗ ಇವತ್ತು ಊರಿಗೆ ಬರ್ತೀನಿ ಕಣಮ್ಮ ಅಂತ ಹೇಳ್ತಿದ್ದ. ಹೌದಾ, ನಿನ್ ಮಗ ಏನೋ ಯಾತ್ರಾಗ ಕೆಲಸದಾಗ ಇದ್ದಾನಲ್ವೇ? ಅದೇ ಯಾತ್ರಾಗ ಇದ್ರಾಗೆ ಡ್ರೈವರ್ ಆಗಿದ್ದಾನೆ ನನ್ನ ಮಗ. ಅದೇ ಯಾತ್ರದ ಅಮ್ಮ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾತ ಜಲಮಂಡಳಿನ ಯಾತ ಅಂತೆ. ಇಲ್ಲೇ ಟೌನ್ನಾಗೆ ಓಡಾಡ್ಕೊಂಡಿದ್ದ ಹೆಂಡತಿ ಜೊತೆಗೆ, ಅಲ್ಲೇ ಇದ್ರು ಇವಾಗ ಟೌನ್ನಾಗೆ. ಈಗೇನು ಅವಳೇನೋ ನನ್ನ ತವ್ರ ಮನೆಗೆ ಹೋಗೋಣ ಬಾ ಅಂತ ಕರೀತಾಳಂತೆ. ನನ್ನ ಮಗ ಬರಲ್ಲ ಅಂತಾನಂತೆ. ದುಡ್ದೆಲ್ಲ ಅವಳ ಕೈ ಕೊಡ್ಬೇಕಂತೆ. ಅದಕ್ಕೆ ನೀನು ಬೇಡ, ಇದು ಬೇಡ ಅಂತಾನ ಮಕ್ಕುಗ್ನಂತೆ. ನಾನು ನಿನಗೆ ಡೈವರ್ಸ್ ಕೊಡ್ತೀನಿ ಅಂತಾನ ಅದೇ ಓದ್ಲಂತ ಅವಳು. ನನ್ನ ಸೊಸೆ ಆದವಳು. ಅದಕ್ಕೆ ಇವಾಗ ಊರಿಗೆ ಬರ್ತೀನಿ ಕಣಮ್ಮ, ಊರಿಂದನೇ ಓಡಾಡ್ಕೊಂಡು ಕೆಲಸ ಮಾಡ್ತೀನಿ ಅಂತಾನ ಹೇಳ್ತಿದ್ದ. ಅದಕ್ಕೆ ಯಾವಾಗ ಬರ್ತಾನೋ ಅಂತ ನೋಡ್ತಿದ್ದೆ. ಹೌದೇನು, ನಿನ್ ಮಗ ಡ್ರೈವರ್ ಆಗಿ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ಯವನೇನು? ಎಷ್ಟು ಕೊಡ್ತಾರೆ ಸಂಬಳನ? ನನ್ನ ಮಗನ್ಗೆ ಒಂದು 30-35 ಸಾವಿರ ಕೊಡ್ತಾರೆ ಅನ್ಸುತ್ತೆ. ನಾನು ಸರಿಯಾಗಿ ಕೇಳಿಲ್ಲ ಕಣೆ. ಏನ್ ಮಾಡ್ತೀಯ, ನನ್ನ ಸೊಸೆನು ಯಾವ್ದೋ ಕೆಲಸದಾಗಿದ್ಲು, ಅದಕ್ಕೆ ಅವಳಿಗೆ ದಿಮಾಕು ಬಿಟ್ಟು ಅದೇ ಹೋಗಿ ಅವಳೆ ಏನೋ ಡೈವರ್ಸ್ ಪವರ್ಸ್ ಕೊಡ್ತೀನಿ ಅಂತ ಕೊಡ್ಲೇಳು. ನನ್ನ ಮಗುಗೆ ಏನು ಕಮ್ಮಿ ಆಗೈತಿ? ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ, ಯಾರು ಬೇಕಾದ್ರೂ ಏನು ಕೊಡ್ತಾರೆ. ಏನು ಅವಳ ಒಬ್ಳೇನು ಶೆಟ್ಟಿ? ಬಿಡಮ್ಮ, ಗೌರ್ಮೆಂಟ್ ಕೆಲಸದಾಗೆ ಡ್ರೈವರೇ ಆಗ್ಲೇಳು. ಏನು ಸಾಯತಕ್ಕನ ನೆಮ್ಮದಿಯಾಗಿರ್ತಾನೆ. ಅವಳೆಂತಾಳು, ಅವಳು ಬಿಟ್ಟೋಗಿರೋಳು. ಅವಳಿಗೂ ಕೆಲಸ ಐತಲ್ವಾ, ಅದಕ್ಕೆ ಬಿಟ್ಟೋಗ್ಯವಳೆ. ಕೆಲಸ ಇಲ್ದಿದ್ರೆ ಬಿಟ್ಟು ಹೋಗ್ತಿರ್ಲಿಲ್ಲ. ಆಗ ಇನ್ನೊಂದು ಮದುವೆ ಮಾಡಿವಂತೆ. ನಿನ್ನ ಮಗುಗೇನು ಕಡಿಮೆ ಆಗೈತಿ, ಹೆಂಗೋ ಇನ್ಮೇಲೆ ಇಲ್ಲೇ ಬಂದಿರ್ತಾನಲ್ಲ. ಅದೇ ಖುಷಿನೇ ಮತ್ತೀಗ. ಅವಳ ಕಾರಣದಿಂದನ ಇವನು ಈ ಊರೇ ಬಿಟ್ಟು ಅವಳ ಜೊತೆಗೆ ಹೋಗಿ ಸೇರ್ಕೊಂಡಿದ್ದ ಅಲ್ಲೆಲ್ಲ ಟೌನ್ನಾಗಿ. ಅವ್ರ ಅಮ್ಮಯ್ಯರೆಲ್ಲ ಅಲ್ಲೇ ಇದ್ದಾರೆ ಅಂತಾನ. ಈಗೇನೋ ಗುದ್ದಾಡ್ಕೊಂಡು ಅವಳು ಅವ್ರ ಅಮ್ಮಯ್ಯರ ಮನೆಗೆ ಹೋದ್ಲಂತೆ. ಅದಕ್ಕೆ ಇವನು ಊರಿಗೆ ಬರ್ತೀನಿ ಕಣಮ್ಮ ಅಂತ ಹೇಳಿದ್ದ. ಸಾಕಕ್ಕಯ್ಯ, ನಿಮ್ಮ ಮಗ ಗೌರ್ಮೆಂಟ್ ಕೆಲಸ ಏನು ನನಗೆ ಗೊತ್ತೇ ಇರಲಿಲ್ಲಮ್ಮ. ನಾನೆಲ್ಲ ಬೆಂಗಳೂರಾಗೆಲ್ಲ ಪ್ರೈವೇಟ್ ಫ್ಯಾಕ್ಟ್ರಿಗೆ ಎಲ್ಗೂ ಹೋಗ್ತಾನೇನೋ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ಅವನು ಓದಿರೋದೇನೆ SLCನ ಸೆಕೆಂಡ್ ಇಯರ್ ಏನೋ ಓದೇವನೆ. ಒಟ್ನಾಗೆ ಯಾವುದೋ ನೀರು ಬಿಡೋದು ಜಲಮಂಡಳಿ ಅಂತಾನೋ ಯಾತ್ರಾಗ ಅಂತಾರಲ್ಲ, ಅದ್ರಾಗೇನು ಡ್ರೈವರ್ ಕೆಲಸ ಸಿಕ್ಕೈತೆ ಅವನಿಗೆ. ಅವಳು ಯಾತ್ರಾಗ ಕೆಲಸದಾಗ ಇದ್ದಾಳೆ. ನನ್ನ ಹೆಂಡ್ತಿನು ಈಗೇನೋ ಗುದ್ದಾಡ್ಕೊಂಡು ಇಬ್ರು ಡೈವರ್ಸ್ ಕೊಡ್ತೀವಿ ಅಂತಾನ ಮಾತಾಡ್ಕೊಂಡು ಅದೇ ಓದ್ಲಂತೆ ಅವಳು. ನೀನ್ ಬೇಡ, ಇದು ಬೇಡ ಅಂತಾನ ಬಿಟ್ಟು ಹೋಗ್ಯವಳಂತೆ. ನನ್ನ ಸೊಸೆ ಅದಕ್ಕೆ ಬಿಟ್ಟಾಳೆ. ಬಾರ ಪಾಪ, ನೀನು ಊರಾಗ ನೆಮ್ಮದಿಯಾಗಿರಿವಂತೆ ಅವಳ ಜೊತೆ ಕಟ್ಕೊಂಡು ಅಲ್ಲಿ ಹೋಗಿ ಸಾಯತ್ಕಿನ್ನ ಇಲ್ಲೇ ನೆಮ್ಮದಿಯಾಗಿರಿವಂತೆ ಅಂತ ಹೇಳಿದ್ದೆ. ಅದಕ್ಕೆ ಬತ್ತೀನಿ ಕಣಮ್ಮ ಇವತ್ತು ಅಂತ ಅಂದ. ಎಲ್ಲಿ ಬರ್ತಾ ಇದ್ದಾನೋ ಏನೋ, ನನಗೂ ಒಳ್ಳೇದೇ ಆಯ್ತು ತಗ. ನಾನು ಹಂಗೂ ಬಡ್ಕಂಡೆ ಅವಳು ಮದುವೆ ಆಗ್ಬೇಕಾದ್ರೆ ಬೇಡ ಬೇಡ ಅಂತಾನ ಒಪ್ ಮದ್ವೆ ಆದ. ಈಗ ನೋಡು ಬಿಟ್ಟು ಅದೇ ಹೋಗ್ಯವಳು ಅವಳು. ಹೌದಾ, ಒಳ್ಳೇದಾಯ್ತು ಬಿಡ್ಸಕ್ಕಯ್ಯ. ಅಂತ ಹೊಂದ್ಕೊಂಡೆ ಇರೋರು ಹಂಗೆ ಆಗ್ಬೇಕು, ಡೈವರ್ಸ್ ಕೊಟ್ಟು ಹೋಗ್ಬೇಕು ಸುಮ್ಮನೆ. ನೆಮ್ಮದಿ ಆಗಿಲ್ಲ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ ಬಿಡು. ನಿನ್ ಮಗುಗೇನು ಕಮ್ಮಿ, ಗೌರ್ಮೆಂಟ್ ಕೆಲಸ ಅಂದಮೇಲೆ ಮಸ್ತಾಗೆ ಹೆಣ್ಗಳು ಸಿಗ್ತಾ ತಗ. ನೀನ್ ಯಾಕೆ ಚಿಂತೆ ಮಾಡ್ತೀಯ? ನನ್ನಂತ ಒಳ್ಳೆ ಹುಡುಗಿರು ಸಿಗ್ತಾರೆ. ನನಗೂ ಅಷ್ಟೇ, ಅವಳು ಕಂಡ್ರೇನೆ ಆಗ್ತಾ ಇರಲಿಲ್ಲ. ಅವಳು ಮದ್ವೆ ಆದಾಗ್ಲೇನೆ ನಾನು ಬೇಡ ಅಂತಂದೆ. ಒಪ್ಪಿ ಮದ್ವೆ ಆದ. ಇಬ್ರು ಗೌರ್ಮೆಂಟ್ ಕೆಲಸದಾಗಿದ್ದೀವಿ. ಅವಳು ಗೌರ್ಮೆಂಟ್ ಕೆಲಸ ಅಂತಾನ. ಅವಳು ನೋಡಿಟ್ಟು ಜಾಸ್ತಿ ಸಂಬಳ ಅಂತೆ, ಅದಕ್ಕೆ ಕೊಬ್ಬು. ಅವಳು ಹೇಳಿದ್ದಕ್ಕೆ ಹೋಗಿ ಇವನು ಸಂಸಾರ ಮಾಡ್ಕೊಂಡು ಇದ್ದ. ಆದ್ರೆ ಏನ್ ಮಾಡ್ತೀಯ, 2 ವರ್ಷ ಆದ್ರೂ ಮಗುನು ಆಗ್ಲಿಲ್ಲ, ಏನೂ ಇಲ್ಲ, ಬರೀ ಗುದ್ದಾಡೋದೇ ಆಯ್ತು. ನಾನು ಹೇಳ್ತಾ ಇದ್ದೆ ಇಲ್ಲೇ ಇರು ಅಂತಾನ. ಕೇಳಲಿಲ್ಲ ನನ್ನ ಮಾತ. ಹೆಂಡತಿ ಮಾತು ಕೇಳ್ಕೊಂಡು ಟೌನ್ಗೆ ಹೋಗಿ ಸೇರ್ಕೊಂಡ. ಈಗ ನೋಡು ಗುದ್ದಾಡ್ಕೊಂಡು ಹೆಂಡತಿ ಬಿಟ್ಟು ಹೋಗ್ಯವಳಂತೆ. ಇನ್ಮೇಲೆ ನಿನ್ ಊರಿನ ಕಡೆಗೂ ನಿನ್ನ ಕಡೆಗೂ ತಲೆನೂ ಹಾಕಲ್ಲ ಅಂತ ಹೇಳವಳಂತೆ. ಏನೋ ಡೈವರ್ಸ್ ಕೊಡ್ತಾಳಂತೆ ನನ್ನ ಮಗುಗೆ. ಕೊಟ್ಕಂಬ್ಲೇಳು ಅಂತಾಳು. ಜೊತೆಗೆ ಇದ್ರೆಷ್ಟು ಬಿಟ್ರೆಷ್ಟು. ನನ್ಗಂತೂ ಖುಷಿ ಆಗ್ತೈತಮ್ಮ, ನನ್ನ ಮಗ ಬರ್ತಾ ಇರೋದು. ಯಾವ್ದಾದ್ರು ಒಳ್ಳೆ ಹುಡುಗಿನ ತಂದು ಮದುವೆ ಮಾಡ್ಕೊಂಡು ಮನೇಲಿರೋಂಥ ಹುಡುಗಿನ ತತ್ತೀನಿ. ಗೌರ್ಮೆಂಟ್ ಕೆಲಸ ಏನು ಬೇಕಾಗಿಲ್ಲ. ಮನೆಗೆ ಸಸಿಯಾಗಿ ನಾನು ನೋಡ್ಕೊಂಡು ಅಡುಗೆ ಮಾಡ್ಕೊಂಡು ನನ್ನ ಮಗು ನೋಡ್ಕೊಂಡಿದ್ರೆ ಅಷ್ಟೇ ಸಾಕು. ಹೌದೇನೆ ಸಾಕಮ್ಮ, ಬಿಡು. ಬೇರೆ ಯಾವ್ದಾದ್ರು ಒಂದು ಹುಡುಗಿ ನೋಡಿ ಮದುವೆ ಮಾಡ್ಕೊಂಬಂತೆ ನೀನು, ಒಳ್ಳೆ ಹುಡುಗಿನೇ ನೋಡಿ. ಹಾಗೋ ನನ್ನ ಮಗ ಬಂದೇ ಬಿಟ್ಟ. ಬಾರೋ ತಿಮ್ಮ, ಹೆಂಗಿದೆಯೋ? ಏನೋ ಹಿಂಗಿದ್ದೀನಿ ನೋಡಮ್ಮ. ಅವಳ ಮಾತು ಕೇಳ್ಕೊಂಡು ಅವಳ ಹಿಂದೆ ಹೋಗಿದ್ದಕ್ಕೆ ಸರಿಯಾಗಿ ಮಾಡಿದ್ಲು ನೋಡು. ಅವ್ರ ಅಮ್ಮನ ಮಾತು ಕೇಳ್ಕೊಂಡು ನಾನು ಕೂಡ ಜಗಳ ಮಾಡಿ ತವ್ರ ಮನೆಗೆ ಅದೇ ಓದ್ಲು. ನೀನು ಬೇಡ, ಇದು ಬೇಡ ಅಂತಾನ. ಅದಕ್ಕೆ ನಾನು ಅದೇ ಬಂದೆ ಬಟ್ಟೆ ಎಲ್ಲ ತಗೊಂಡು. ಸಾಕಯ್ಯ, ಇವ್ರೇನ ನಿಮ್ಮ ಮಗ? ನಾನು ನೋಡೇ ಇರ್ಲಿಲ್ಲ. ಇವನೇ ಕಣೆ ದಿವ್ಯಾ, ನನ್ನ ಮಗ ತಿಮ್ಮ ಅಂತ, ತಿಮ್ಮರಾಜು.
ಕೆಲಸದಾಗ ಇದ್ದಾನೆ ಗೌರ್ಮೆಂಟ್ ಕೆಲಸ. ನೋಡು ಅವಳದೂನು ಗೌರ್ಮೆಂಟ್ ಕೆಲಸ ಅಂತ ಹೇಳ್ಬಿಟ್ಟು ದಿಮಾಕ್ ಮಾಡ್ಕೊಂಡು ಇವನ್ನೇ ಬಿಟ್ಟು ಹೋಗ್ಯವಳೆ. ಏನೋ ಡೈವರ್ಸ್ ಕೊಡ್ತಾಳೆ ಅಂತ. ಕೊಡ್ಲಿ ಬಾರೋ. ನಾನು ಬಡ್ಕಂತಿದ್ದೆ ಅವಳ ಸವಾಸ ಬೇಡ ಅಂತಾನ. ನೋಡು ನನ್ನ ಮಾತು ಕೇಳ್ದಲೇನೆ ಹೋಗಿ ಮದ್ವೆ ಆದಿ. ಈಗ ನೋಡು ಎಂತ ಕೆಲಸ ಆಯ್ತು. ಬಾ ಸುಮ್ಮನೆ ನಿನಗೆ ಒಳ್ಳೆ ಹುಡುಗಿನೇ ತಂದು ನಾನು ಮದ್ವೆ ಮಾಡ್ತೀನಿ. ನಿನಗೆ ಏನು ಹೆಣ್ಣಿಗೇನು ಬರೋಣ? ಗೌರ್ಮೆಂಟ್ ಕೆಲಸದಾಗ ಇದ್ದಾರೆ ಅಂದ್ರೆ ಮಸ್ತಾಗಿ ಸಿಗ್ತವೆ ಹೆಣ್ಣುಗಳು. ಸರಿ ಅಮ್ಮ, ಆಯಿತು ನಡಿ. ಮೊದಲು ಡೈವರ್ಸ್ ಕೊಟ್ಟು ಅವಳಿಗೆ, ಆಮೇಲೆ ಮುಂದಿನ ಕೆಲಸ ನೋಡೋಣ. ಸರಿ ಬರ್ತೀವಿ ಕಣೆ. ರೇಣುಕಮ್ಮ ಹೋಗ್ತೀವಿ ಅಂತಕ್ಕೆ. ನನ್ನ ಮಗ ಬಂದೇವನೆ ಕರ್ಕೊಂಡೋಗಿ ಉಮ್ಮಕ್ ಪಮ್ಮಕ್ ಇಕ್ಬೇಕು. ಅವಳು ಉಮ್ಮಕ್ ಇಕ್ಕವಳ ಇಲ್ವೋ? ಬರೀ ಜಗಳ ಮಾಡೋದೇ ಆಗಿತ್ತು ಅವಳದು. ಏನಪ್ಪ ಈಗಿನ ಹೆಣ್ಮಕ್ಳು ಸರಿ ಇಲ್ಲ. ಗೌರ್ಮೆಂಟ್ ಕೆಲಸದ ಹುಡುಗ ಸಿಕ್ಕರೂ ಚೆನ್ನಾಗಿ ನೋಡ್ಕೊಂಬದೇ ಕಷ್ಟ. ನೋಡೇ ದಿವ್ಯಾ ಪಾಪ, ಇಂಥ ಗೌರ್ಮೆಂಟ್ ಕೆಲಸದಿರೋ ಹುಡುಗ ಎಲ್ಲಿ ಸಿಗ್ತಾನೆ? ಅವಳು ಅದೇ ಬಿಟ್ಟೋಗಿವಳೆ. ಈ ಸಾಕಮ್ಮಂಗೂ ಬೇಡ ಅವಳನ್ನ ಮದುವೆ ಆಗ್ಬೇಡ ಅಂತಂದ್ರು ಈ ಹುಡುಗ ಕೇಳಲಿಲ್ಲ. ಇಲ್ಲ ನನಗೆ ಗೌರ್ಮೆಂಟ್ ಕೆಲಸದಾಗಿರೋ ಹುಡುಗಿನೇ ಬೇಕು ಅಂತ ಮದುವೆ ಆದ. ಆಗಿದ್ಕೆ ಅವಳಿಗೂ ದುಡಿತಾಳಲ್ಲ, ಅದಕ್ಕೆ ಕೊಬ್ಬು ಇವನ್ನ ಬಿಟ್ಟೋಗ್ಯವಳೆ. ಅವಳೊಂದಿಟ್ಟು ಸ್ಯಾನಿನೂ ಓದೇವಳೆ, ಸ್ಯಾನಿನೂ ಸಂಬಳ ತಾಂತಾಳಂತವಳು. ಹೌದಾ? ಅಮ್ಮ ನನಗೂ ಇವಾಗ ಏನೋ ಒಂದು ಐಡಿಯಾ ಗೊತ್ತಾಯ್ತೆ ಕಣಮ್ಮ. ಏನೇ ಅದು? ಏನೂ ಇಲ್ಲಮ್ಮ, ನನಗೂ ಹೆಂಗೂ ನನ್ನ ಗಂಡನ ಬಿಟ್ಟು ಹೋಗ್ಯವನೇ. ಅವನಿಗೂ ಡೈವರ್ಸ್ ಕೊಟ್ಟಿದ್ದಾಯ್ತು. ಮದುವೆ ಆಗಬೇಕು ಒಳ್ಳೆ ಹುಡುಗ ನೋಡಿ ಅಂತ ಅನ್ಕೊಂತಿದ್ದಲ್ಲ. ಈ ಸಾಕಮ್ಮನ ಮಗ ತಿಮ್ಮ, ಅವನು ಗೌರ್ಮೆಂಟ್ ಕೆಲಸ ಅಂತೆ, ಡ್ರೈವರೇ ಆಗ್ಲೇಳು, ಒಳ್ಳೆ ಸಂಬಳನೂ ತತ್ತಾನೆ. ಯಾಕೆ ನಾವು ಸಾಕಮ್ಮನ ಕೇಳ್ಬಿಟ್ಟು ಮದುವೆ ಮಾಡ್ಕೊಂತ ಕೇಳಬಾರ್ದು ನೀನು? ಅಯ್ಯೋ ದೇವ್ರಿ, ನನಗೂ ಅದೇ ಯೋಚನೆ ಬರ್ತಿತ್ತು ಕಣೆ ದಿವ್ಯಾ. ಅವನಿಗೂ ಹೆಂಗೂ ಅವನ ಹೆಂಡತಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳೋಳಂತೆ. ಆದಷ್ಟು ಬೇಗ ಡೈವರ್ಸ್ ಕೊಡಿಸ್ಬಿಟ್ಟು ನಿನ್ನ ಜೊತೆನೆ ಮದುವೆ ಮಾಡ್ಕೊಳ್ರಿ ಅಂತನ ಆ ಸಾಕಮ್ಮನಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ನೀನೊಂದಿಟ್ಟು ಚೆನ್ನಾಗಿ ನಡ್ಕೋಬೇಕು. ಹಂಗ ಆ ಸಾಕಮ್ಮರ್ದನು ಆಸ್ತಿ ಚೆನ್ನಾಗೈತೆ, ಅವನು ಬೇರೆ ಒಳ್ಳೆ ಕೆಲಸದಾಗೂ ಇದ್ದಾನೆ. ಹೌದಮ್ಮ, ನಾನು ಇಂಥ ಹುಡುಗನ್ನೇ ಹುಡುಕ್ತಾ ಇದ್ದೆ. ಹೆಂಗು ನಮ್ಮ ಮನೆಗೆ ಇನ್ನೇನು ಯಾರು ಗಂಡು ಮಕ್ಕಳಿಲ್ಲ ಏನಿಲ್ಲ. ನಮ್ಮ ಆಸ್ತಿನೂ ಎಲ್ಲನ ಅವ್ರಿಗೆ ಸೇರುತ್ತೆ ಅಂತ ಹೇಳಿದ್ರೆ ಸಾಕಮ್ಮ ಒಪ್ಕೋಬೋದು ಅಲ್ವಾ? ನನ್ನ ಮದುವೆ ಮಾಡ್ಕೊಂಬಕ್ಕೆ, ನಿನ್ನ ಮದುವೆ ಮಾಡ್ಕೊಂಬಕ್ಕೆ ಒಪ್ಪದೆ ಇನ್ನೇನೇ ಮಾಡ್ತಾರೆ? ಇನ್ನಂತ ಸುಂದ್ರಿ ಯಾರು ಗಂಡು ಮಕ್ಕಳಿಲ್ಲ, ಇನ್ನವರು ಮತ್ತೊಬ್ಬರಿಲ್ಲ, ಏನೂ ಇಲ್ಲ, ಎಲ್ಲ ಆಸ್ತಿ ಸಿಗುತ್ತೆ ಅಂದ್ರೆ ಎಂಥವ್ರಾದ್ರೂ ಮದುವೆ ಮಾಡ್ಕೊಂತಾರೆ. ಈ ಸಾಕಮ್ಮನ ಮಗ ಏನು ಲೆಕ್ಕ? ಹಂಗಲ್ಲ ಕಣಮ್ಮ, ಇದ್ದೂರಾಗಿ ಇರ್ತೀವಲ್ಲ, ಇದೇ ಊರಿನ ಗಂಡು. ಅವನ್ನೇ ಮದುವೆ ಆದ್ರೆ ನಿನ್ನೂ ಚೆನ್ನಾಗಿ ನೋಡ್ಕೋಬಹುದು, ನಾನು ಚೆನ್ನಾಗಿರ್ಬೋದು ಅಂತಾನ. ಅದನ್ನ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀನು ಯಾವುದಕ್ಕೂ ಸಾಕಮ್ಮನ ಒಪ್ಪಿಸ್ಬಿಡು. ಅಯ್ಯೋ ಮೊದಲು ಅವ್ರು ಡೈವರ್ಸ್ ಆಗಲಿ ಇರು, ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆಗಿದಾತು. ಡೈವರ್ಸ್ ಆಗ್ದಲೇನೆ ಮದುವೆ ಆದರೆ ಮದುವೆ ಅದು ಕಾನೂನು ಪ್ರಕಾರ ಸರಿಯಾಗಲ್ವಂತೆ, ಕ್ಯಾನ್ಸಲ್ ಆಗುತ್ತಂತೆ. ಅದಕ್ಕೇನೆ ಮೊದಲು ಡೈವರ್ಸ್ ಆಗಲಿ ಇರು. ಅದು ನನಗೂ ಗೊತ್ತು ಡೈವರ್ಸ್ ಆದಮೇಲೆ ಆಗೋದು. ಆದರೆ ಬೇರೆ ಕಡೆ ಎಲ್ಲಾದ್ರೂ ನೋಡೋದಕ್ಕೂ ಮೊದಲು ನಾವೇ ಕಮಿಟ್ ಮಾಡ್ಕೊಬಿಟ್ರೆ ಅಂತ ಅಷ್ಟೇನೆ. ಸರಿ ಆಯಿತು. ನೀನು ಆ ತಿಮ್ಮನ ಹತ್ರ ಸ್ವಲ್ಪ ಮಾತಾಡು, ನಿನ್ನ ಕಡೆಗೆ ಒಲಿಸ್ಕ. ನಾನು ಸಾಕಮ್ಮನ ಹತ್ರ ಮಾತಾಡಿ ನಾನು ಒಪ್ಪಿಸ್ತೀನಿ. ಒಳ್ಳೆ ಐಡಿಯಾ ಕಣಮ್ಮ. ಸರಿ ಆಯ್ತು, ನಡಿ ಹೋಗೋಣ, ಊಟ ಮಾಡೋಣ. ನಾನು ಈಗೇನೆ ಆ ಸಾಕಮ್ಮರ ಮನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಕಷ್ಟ ಸುಖ ಎಲ್ಲನ ಮಾತಾಡ್ಕೊಂಬರ್ತೀನಿ. ಏನಾಯ್ತು ಎತ್ತಾಯ್ತು ಏನು ಎತ್ತ ಅಂತಾನ, ಡೈವರ್ಸ್ ಬಗ್ಗೆ ಎಲ್ಲನ ಹೇಳ್ಬರ್ತೀನಿ ತಿಮ್ಮ ಅವ್ರಿಗೆ. ಸರಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ತಿಮ್ಮ ಅದು ಇದು ಅಂತೇಳಿ ಏಕವಚನದ ಮಾತಾಡ್ಬೇಡ. ಸಾಕಮ್ಮನು ಅಷ್ಟೇನೆ, ಸಾಕಮ್ಮ ಅನ್ಬೇಡ, ಸಾಕತ್ತೆಯನ್ನು ಹೆಂಗಿದು ನೆಂಟಸ್ಥಾನ ಆಗ್ಬೇಕು ಅವರು ನಮಗೂ. ಅತ್ತೆ ಅಂದ್ಬಿಡು ಒಂದೇ ಸಲ, ಸಾಕಮ್ಮ ಕರ್ಗೋ ಹೋಗ್ಬಿಡ್ತಾಳೆ ಅತ್ತೆ ಅಂದು ಹೇಳ್ತೀನಿ. ಸರಿ ಅಮ್ಮ ಆಯ್ತು. ಈ ಜೋಡಿ ಒಂದಾದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳು ತುಂಬಾ ಬುದ್ಧಿವಂತೆ ನೋಡ್ದ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.